ತುಂಬ ಖುಷಿ ಆಗ್ತಿದೆ ಆ್ಯಂಡ್ ವೆರಿ ನರ್ವಸ್. ಯಾಕಂದರೆ ರಾಜ್ಯದ ಟಾಪರ್ ಆಗಿದ್ದೀರಾ, ಮುಂದೆ ನಾನು ಇನ್ನು ಒಳ್ಳೆ ಕಾಲೇಜಿಗೆ ಸೇರಿ ಆ್ಯಂಡ್ ಹ್ಯಾವ್ ಟು ಬಿಕಮ್ ಅ ಡಾಕ್ಟರ್ ಅನ್ನೋ ಒಂದು ಡ್ರೀಮ್ ಇದೆ. ಹೀಗೆ ನನ್ನ ಎಜುಕೇಷನ್ ಕಂಟಿನ್ಯೂ ಆಗಬೇಕು ಅನ್ನೋ ಡ್ರೀಮ್ ಇದೆ. ಆ್ಯಂಡ್ ಮೈ ಪೇರೆಂಟ್ಸ್ ಸಪೋರ್ಟ್ ಎಲ್ಲದಕ್ಕೂ. ಅವ್ರು ಇಷ್ಟು ವರ್ಷದ ಎಜುಕೇಷನ್ನು ನನಗೆ ನೋಡ್ಕೊಂಡಿದ್ದು. ಸೊ ಅದೇ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಏನಿದೆ. ವೈದ್ಯರಾಗಬೇಕು ಅನ್ನೋದಕ್ಕೆ ಏನಾದ್ರು ಹಿನ್ನೆಲೆ ಇದೆಯಾ, ಅಥವಾ ಯಾವ ಕಾರಣಕ್ಕೆ ವೈದ್ಯ? ಅದೇನೋ ಗೊತ್ತಿಲ್ಲ ನನಗೆ. ವೆನ್ ಐ ಸಿ ಡಾಕ್ಟರ್ಸ್ ಐ ಗೆಟ್ ವೆರಿ ಅಟ್ರಾಕ್ಟೆಡ್ ಟು ದ್ಯಾಮ್, ಐ ಗೆಟ್ ಫ್ಯಾಸಿನೇಟೆಡ್ ಟು ದ್ಯಾಮ್. ಆ್ಯಂಡ್ ಆಗಲೇಬೇಕು ಅನ್ನೋ ಒಂದು ಗೋಲು ಅವ್ರನ್ನ ನೋಡಿದಾಗ. ಆ್ಯಂಡ್ ಆ ಡೆಡಿಕೇಶನ್ ನನ್ನಲ್ಲಿದೆ ಅಂತ ಅನ್ಕೋತೀನಿ. ನಾನು ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇಟ್ಸ್ ಸೋ ಕ್ಲೋಸ್ ಟು ಮೀ. ಐ ಡೋಂಟ್ ನೋ, ಅದು ತುಂಬ ಹೈ ಪೊಸಿಷನ್ ಅಂತಲೂ ಹೇಳ್ತಾರೆ. ಆ್ಯಂಡ್ ಅದು ಸುಮ್ಮನೆ ಏನೋ ಆಗೋವಂಥದ್ದಲ್ಲ. ಯು ವಾಂಟ್ ದಟ್. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಎನರ್ಜಿ ಫಾರ್ ದ್ಯಾಟ್, ಅದಕ್ಕೆ ಧೈರ್ಯ ಬೇಕು ಆ್ಯಂಡ್ ನಾಲೆಜ್ ಬೇಕು ಅದಕ್ಕೆ. ಸೊ ತುಂಬ ಟಫೆಸ್ಟ್ ಆಗಿರೋದ್ರಿಂದ ಐ ಏಮ್ ಫಾರ್ ದ್ಯಾಟ್. ಸಂಪೂರ್ಣವಾದಂಥ ಕ್ರಿಕೆಟ್ 625 ತಮ್ಮ ಡೆಡಿಕೇಶನು. ಇದ್ರ ಜೊತೆಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಮತ್ತು ಯಾವ ರೀತಿ ಸಪೋರ್ಟ್ ತಮಗೆ ಸಿಕ್ತು ಅಂತೇಳಿ? ಫಸ್ಟ್ ಆಫ್ ಆಲ್ ನನ್ನ ಪೇರೆಂಟ್ಸ್ ಫಸ್ಟು. ಯಾಕಂದರೆ 12 ಇಯರ್ಸಿಂದ ಎಷ್ಟೇ ಫೀಸ್ ಆದರೂ ನನಗೆ ಓದಿಸಿದ್ದಾರೆ. ಆ್ಯಂಡ್ ಡೋಂಟ್ ನೋ ಅವ್ರು ಎಲ್ಲಿಂದ ಫೀಸ್ ತರ್ತಿದ್ರು ಅದೆಲ್ಲ ಅವ್ರಿಗೆ ಗೊತ್ತು. ಆ್ಯಂಡ್ ಮೈ ಟೀಚರ್ಸ್ ಅಷ್ಟೇ. ಫ್ರಮ್ ಕ್ಲಾಸ್ LKG ಇಂದ ನಾನು 10th ತನಕ ಐ ಹ್ಯಾವ್ ಬಾರ್ನ್ ಇನ್ ದಿಸ್ ಸ್ಕೂಲ್. ಆ್ಯಂಡ್ ಈ ಸ್ಕೂಲ್ ನನಗೆಲ್ಲ ಮಗಿತಿದ್ದು. ಆ್ಯಂಡ್ ಎಜುಕೇಷನ್ ಅಂತ ಹೇಳಿದ್ರೆ ಓನ್ಲಿ ಟು ಮೈ ಸ್ಕೂಲ್. ಎಲ್ಲ ಕ್ರೆಡಿಟ್ಸು ನನ್ನ ಸ್ಕೂಲ್ಗೆ. ಕೊನೆಯದಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಆ ಒಂದು ರಹಸ್ಯ ಈ ಟಾಪರ್ ಆಗುವಂಥದ್ದಕ್ಕೆ ಕಾಯ್ತಾ ಇರ್ತಾರೆ. ಅವ್ರಿಗೆಲ್ಲ ಏನು ಸಲಹೆಯನ್ನು ಕೊಡ್ತೀರಾ ಅಂತ? ಯಾಕಂದರೆ ತಾವು ಟಾಪರ್ ಇದ್ದೀರಿ ಈಗ. ಸೊ ಡೆಡಿಕೇಶನ್ ಇರಬೇಕು ಅಷ್ಟೇ, ಹಾರ್ಡ್ ವರ್ಕ್ ಇರಬೇಕು ಆ್ಯಂಡ್ ಸಪೋರ್ಟ್ ಇರಬೇಕು. ಯಾಕಂದರೆ ತುಂಬ ಸ್ಟ್ರೆಸ್ ಆದಮೇಲೂ ನಾವು ಓದೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಪೇರೆಂಟ್ಸ್ ಸಪೋರ್ಟ್ ಆಗಿರ್ಬೋದು, ಎಮೋಷ್ನಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಷ್ಟೇ, ಯು ವಾಂಟ್ ದಟ್ ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್. ಅಪ್ಪ ಅಮ್ಮನ ಕಷ್ಟಪಟ್ಟು ಏನು ಬಿಸ್ಕೊಳ್ಳೋದಕ್ಕೆಲ್ಲ ಒಂದು ಫಲಿತಾಂಶವನ್ನು ತಂದು ಕೊಟ್ಟಿದ್ದೀರಾ ಈಗ ತಾವು? ಹೌದು, ದಟ್ ಇಸ್ ಆಲ್ ಟು ದೆಮ್. ಈ ಮೂಮೆಂಟ್ ಖುಷಿ ಪಡ್ತಾರೆ, ಅದು ನನಗೆ ಖುಷಿ ಇದೆ. ಐ ವಾಂಟೆಡ್ ಟು ಸಿ ದಟ್ ಹ್ಯಾಪಿನೆಸ್ ಇನ್ ದಮ್. ಅಷ್ಟೇ, ದಟ್ಸ್ ಆಲ್. ಆ್ಯಂಡ್ ನಮ್ಮ ಮ್ಯಾಮ್ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಿದ್ದು. ಅಶ್ವಿನಿ ಮ್ಯಾಮ್ನ ನಾನು ಮರೆಯೋದೇ ಇಲ್ಲ. ಆ್ಯಂಡ್ ಕ್ಲಾಸ್ 10 ಅಂತ ಅಂದಾಗ ಆ ಸ್ಟ್ರೆಸ್ ಇದ್ದೇ ಇರುತ್ತೆ. ಬಟ್ ನನಗೆ ಫಸ್ಟ್ ಖುಷಿಯಾಗಿದ್ದು ನನ್ನ ಕ್ಲಾಸ್ ಟೀಚರ್, ನನ್ನ ಫೇವ್ರೆಟ್ ಟೀಚರ್ ಬಂದಿದ್ದಾರೆ ಅಂತ. ಆ್ಯಂಡ್ ಹೋಲ್ 10th ಇಯರ್ ನನ್ನ ಜೊತೆ ಇದ್ದು ಸಪೋರ್ಟ್ ಮಾಡಿದ್ದು ನಮ್ಮ ಮ್ಯಾಮು. ಆ್ಯಂಡ್ ಆಲ್ ದ ಟೀಚರ್ಸ್, ಯಾವ್ಯಾವ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗೂ ನಾನು ಕ್ರೆಡಿಟ್ಸ್ ಕೊಡ್ತೀನಿ. ಮತ್ತೊಮ್ಮೆ ಟಿವಿನಿಂದ ಕಂಗ್ರ್ಯಾಚುಲೇಷನ್ಸ್. ಮುಂದೆ ನಿಮ್ಮ ಕನಸುಗಳು ನನಸಾಗಲಿ, ಒಳ್ಳೆ ಹೃದಯ ಸಂಬಂಧಿ ವೈದ್ಯರಾಗಿ ಸೇವೆ ಮಾಡಿ ಅಂತೇಳಿ. ಥ್ಯಾಂಕ್ ಯು. ಇದು ವಿದ್ಯಾರ್ಥಿನಿ ಮಾತು. ಇದ್ರ ಜೊತೆಗೆ ಪೋಷಕರು ಇದ್ದಾರೆ. ಯಾಕಂದರೆ ವಿದ್ಯಾರ್ಥಿನಿ ಸಾಕಷ್ಟು ಭಾವನಾತ್ಮಕವಾಗಿ ತಂದೆ ತಾಯಿಯ ಆ ಒಂದು ಶ್ರಮ ಏನಿತ್ತು ಅದನ್ನು ನೆನೆಸ್ಕೊಂಡಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಮಗಳು ಎಲ್ಲ ಕ್ರೆಡಿಟ್ನ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಕಷ್ಟ ಇತ್ತು ಇಲ್ಲೋ ಗೊತ್ತಿಲ್ಲ, ನನ್ನ ಓದಿಸಿದ್ರು ಅಂತೇಳಿ. ಇಲ್ಲ ಸರ್, ನಾವೇನು ಕಷ್ಟ ಇಲ್ಲ. ಅವಳೇ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾಳೆ. LKG ಇಂದ ಇಲ್ಲೇ ಓದಿರೋದವಳು. ಆಗಿಂದನೂ ಟಾಪರೇ, ಫಸ್ಟಲ್ಲೇ ಬರ್ತಿದ್ಲು. ಈ ಸರಿನೂ ನಾನು ಹೇಳ್ತಿದ್ದು, ನಿನ್ನ ಸ್ಕೂಲ್ಗೆ ಇದೇ ಗಿಫ್ಟು ನೀನು ಕೊಡೋ ಅಂಥದ್ದು, ಇನ್ನೇನು ಕೊಡೋಕ್ಕಾಗಲ್ಲ ಸರ್. ಅವ್ರಿಗೇನು ಕೊಟ್ಟರು ನಾವು ಕಡಿಮೆನೇ ಅದಾಗಲ್ಲ. ಅಂದರೆ ಈ ಸರಿ ನೀನು 625 ತೆಗಿಬೇಕು ಮಗಳೇ, ತೆಗೆದು ಈ ಸರಿ ಅವರಿಗೆ ಅದನ್ನು ಗಿಫ್ಟಾಗಿ ಕೊಡಬೇಕು ನೀನು ಅಂತ ನಾನು ಅವಳನ್ನ ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಿದ್ದೆ. ಹಂಗೆ ಅಶ್ವಿನಿ ಮ್ಯಾಮ್ ಹೇಳೋರು, ಇಲ್ಲ ಸರ್ ಎಲ್ಲ ಅವ್ರು ಬರ್ತಾರೆ, ನೀವು ಟೆನ್ಷನ್ ಮಾಡ್ಕೊಂಬಿಡಿ, ಅವಳು ಬರಿತಾಳಿರಿ ಅಂತ ಹೇಳೋರು. ಆದರೆ ನಂಬ್ತಿರಲ್ವ ಸರ್, ಬೇರೆ ಸ್ಕೂಲಲ್ಲಿ ಮಕ್ಳು ಹೆಂಗೆ ಎಕ್ಸಾಮ್ ಬರೆದ್ರು ಸುಮ್ಮನಾಗ್ಬಿಡ್ತಾರೆ. ಆದರೆ ಇವಳು ಎಕ್ಸಾಮ್ ಬರೆದು ಈಚೆ ಬಂದ ತಕ್ಷಣ ನಾನು ನಿಂತಿರ್ತಿದ್ದೆ. ಮ್ಯಾಮ್ ತಕ್ಷಣವೇ ಕಾಲ್ ಮಾಡೋರು, ತಾನ್ಯಾ ಹೇಗೆ ಮಾಡಿದ್ಯಾ, ತಾನ್ಯಾ ಆನ್ಸರ್ಸು ಹೆಂಗೆ ಮಾಡಿದ್ಯಾ, ಅದು ಹೇಳೋಳು, ಎಲ್ಲನೂ ಹೇಳೋಳು. ಆಮೇಲೆ ಕರೆಕ್ಟ್ ಇದೆ ಬಿಡು ಅಂತ ಹೇಳೋರು ಸರ್. ಆ ಥರ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಆಮೇಲೆ ಟ್ಯೂಷನ್ LKG ಇಂದ ನಾವು ಹಾಕಿಲ್ಲ ಇಲ್ಲೂ, ಈ ಸರಿನೂ ಹಾಕಿಲ್ಲ ಸರ್. ಏನು ಎಕ್ಸಾಮ್ ಬರ್ದಾದ ಮೇಲೆ ನಿರೀಕ್ಷೆ ಇತ್ತಾ? ಬಂದು ಹೇಳಿದ ಮೇಲೆ 625 ಬರ್ತದೆ ಸರ್. ಯಾಕಂದರೆ ಅವಳು ಆನ್ಸರ್ಸ್ ಟೀಚರ್ ಕೇಳಿದಾಗ ಎಲ್ಲ ಆನ್ಸರ್ಸ್ ಮಾಡ್ತಿದ್ಲು ಫೋನಲ್ಲಿ. ಆಮೇಲೆ ಟೀಚರ್ಸ್ ಕೀ ಆನ್ಸರ್ಸ್ ಎಲ್ಲ ಕಳಿಸೋರಲ್ಲಿ ನೋಡ್ಬಿಟ್ಟು ಎಲ್ಲ ಕರೆಕ್ಟ್ ಇದೆ ಅಮ್ಮ, ನಂದು ಕರೆಕ್ಟ್ ಇದೆ, ತುಂಬ ಫುಲ್ಲಿ ಕಾನ್ಫಿಡೆನ್ಸ್ ಇದ್ಲು, ಇರುತ್ತೆ ಅಮ್ಮ, ಕರೆಕ್ಟ್ ಇದೆ. ನನಗೆ ಸ್ವಲ್ಪ ಭಯ ಇತ್ತು, ಹೆಂಗಾಗುತ್ತೋ ಏನೋ ಪಬ್ಲಿಕ್ ಎಕ್ಸಾಮ್ಸ್ ಅಲ್ವಾ ಅಂತ ಮಾಡಿದ್ಲು ಸರ್. ಹಿಂಗೋ ನನ್ನ ಡ್ರೀಮ್ ಇತ್ತು ಸರ್ ಇದು. ಆ ಸ್ಕೂಲ್ಗೆ ನಾವು ಆ ಗಿಫ್ಟ್ ಕೊಡಬೇಕು, ಅಷ್ಟೇ ನಂದು ಇದ್ದಿದ್ದು. ಅದು ಪೂರೈಸಿದಾಳೆ, ನಂಗೆ ಅಷ್ಟೇ ಸಾಕು ಸರ್, ಇನ್ನೇನು ಬೇಡ. ಇದು ಕೊನೆಯಲ್ಲ, ಆರಂಭ. ಯಾಕಂದರೆ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಾರೆ, ವೈದ್ಯ ಆಗಬೇಕು ಅಂತೇಳಿ. ಆಗ್ತಾಳೆ ಸರ್ ಅವಳು, ಚಿಕ್ಕದಿಂದನೂ ಇದೆ ಸರ್ ಅವಳಿಗೆ. ಅವಳು ಹಾಗೆ ಆಗ್ತಾಳೆ ಸರ್ ಅದು. ಯಾಕಂದರೆ ಅವಳಿಗೆ ಎಲ್ಲದರಲ್ಲೂ ಕಾನ್ಫಿಡೆನ್ಸು.
ಮತ್ತು ಓದೋದು ಒಂದೇ ಅಂತಲ್ಲ ಸರ್, ನಮಗೆ ಮನೇಲಿ ಎಲ್ಲ ಹೆಲ್ಪ್ ಮಾಡ್ತಾಳೆ ಅವಳು, ಎಲ್ಲ ಗೊತ್ತು. ಅವಳಿಗೆ ಗೊತ್ತಿಲ್ಲ ಸರ್, ನನಗಿತ್ತು ನನ್ನ ಮಕ್ಕಳು ಡಾಕ್ಟ್ರ್ ಆಗಬೇಕು ಅನ್ನೋದಿತ್ತು. ಅವಳಿಗೂ ಕೇಳಿದೆ ಏನಾಗ್ತೀಯಪ್ಪ ಅದಕ್ಕೆ, ಇಲ್ಲ ನಾನು ಇಲ್ಲ ಅವಳು ಕೇಳಿದ್ದಕ್ಕೆ ನಾನು ಕಾರ್ಡಿಯಾಲಿಸ್ಟ್ ಆಗ್ತೀನಮ್ಮ ಅಂದ್ಲು. ಸರಿ ಆಯಿತು, ನೀನು ಏನು ಓದ್ತೀಯೋ ಓದು ಮಗಳೇ, ಅಷ್ಟು ಸಪೋರ್ಟ್, ಅವ್ರ ಡ್ಯಾಡಿ ಸಪೋರ್ಟ್. ಹಾಂ ಖಂಡಿತ ಸರ್, ಖಂಡಿತ ಸರ್. ಭಾಳ ಖುಷಿ ಆಗ್ತದೆ ಸರ್. ಆಮೇಲೆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಭಾರತೀಯ ವಿದ್ಯಾಭವನ ಆಡಳಿತ ಮಂಡಳಿ ಮತ್ತು ಶಾಲಾ ಶಿಕ್ಷಕರು ಮತ್ತು ಪ್ರಿನ್ಸಿಪಲ್ ಇವಳು LKG UKGಯಿಂದಲೂ ಕೂಡ ಇಲ್ಲೇ ಓದ್ಕೊಬಂದವು ಸರ್. ಪ್ರತಿಯೊಂದು ಹಂತದಲ್ಲೂ ಕೂಡ ಇಡೀ 3 ಸೆಕ್ಷನ್ ಇದ್ದರು, ಎಲ್ಲ ಸೆಕ್ಷನ್ಗಿಂತ ಟಾಪರ್ಲಿ ಇದ್ದು. ಅದಕ್ಕೆಲ್ಲ ಕಾರಣಕರ್ತರು ಆ ಟೀಚರ್ಸ್ಗಳು ಮತ್ತು ನಮ್ಮ ಆಡಳಿತ ಮಂಡಳಿಯವರು. ಇವಳು ಕ್ಯಾಶ್ ಪ್ರೈಸು ಮತ್ತು ಇನ್ಯಾವುದು ಬಹುಮಾನಗಳೆಲ್ಲ ಬಿಟ್ಟಿದೆ. ಮತ್ತು ಸ್ಕೂಲ್ಗೂ ಕೂಡ ಹೊರಗಡೆಯಿಂದ ಈ ರಾಮಕೃಷ್ಣ ಆಶ್ರಮ ಮತ್ತು ಇಲ್ಲಿ ನಡ್ತಕ್ಕಂಥ ಕಾಂಪಿಟೇಷನ್ ಇದರಲ್ಲೆಲ್ಲ ತಗೊಂಬಂದು ಪ್ರೈಸ್ ಇದು ಮಾಡಿದ್ದಾಳೆ. ಅದಕ್ಕೆ ಎಲ್ಲ ಕಾರಣಕರ್ತಂಥ ಸ್ಕೂಲ್ ಆಡಳಿತ ಮಂಡಳಿ ಮತ್ತು ಪ್ರಿನ್ಸಿಪಲ್ ಮತ್ತು ಟೀಚರ್ಸ್ಗಳಿಗೆ ಅದರಲ್ಲೊಂದು ಅವ್ರಿಗೆ ಫೇವ್ರೇಟ್ ಟೀಚರ್ ಆಗಿರ್ತಕ್ಕಂಥವ್ರು ಯಾವಾಗ ಕೂಡ ಅವ್ರನ್ನ ನಾವೇನು ಅವರು ಅಷ್ಟು ರಿಸ್ಕ್ ತಗೊಂಡಿಲ್ಲ ಸರ್. ಆದರೆ ಅವ್ರ ಟೀಚರ್ಗಳೇ ಇವಳ ಬಗ್ಗೆ ನಂಬಿಕೆ ಇಟ್ಟು ಇಷ್ಟೊಂದು ಹೇಳಿದ್ರೆ ನಂಬಿಕೆನ ಉಳಿಸಿದಾಳೆ. ಅದು ಭಾಳ ಸಂತೋಷ ಆಗ್ತದೆ ಸರ್. ಅದು ಆಡಳಿತ ಮಂಡಳಿ ಮತ್ತು ಶಾಲಾ ಶಿಕ್ಷಕರೊಂದಕ್ಕೆ ಮತ್ತು ಎಲ್ರಿಗೂ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಮಗಳು ಸಹ ಸಾಕಷ್ಟು ಎಮೋಷನಲ್ ಆಗಿದ್ದರು ಸರ್, ತಾವು ಸಹ ಸಾಕಷ್ಟು ಎಮೋಷನಲ್ ಆಗ್ತಾಯಿದ್ರೆ ಎಲ್ಲರೂ ಒಂದು ಕಡೆ ಕಷ್ಟ ಆಗಿತ್ತಾ ಈಗ? ಯಾಕಂದರೆ ಇಯರ್ ಫೀಸ್ಗಳಿರ್ಬೋದು ಅಥವಾ ಜೀವನದ ಸಾಕಷ್ಟು ಇದಿರ್ಬೋದು, ಏಳು ಬೀಳುಗಳಿರ್ಬೋದು, ಎಲ್ಲ ಒಂದು ಕಡೆ ಕಷ್ಟ ಅನ್ನಿಸ್ತಾ ಓದಿಸೋಂಥದ್ದು ಅಥವಾ ಹೇಗೆ ಅಂತ? ಇಲ್ಲ ಸರ್, ನಮಗೇನು ಕಷ್ಟ ಅನ್ನಿಸ್ಲಿಲ್ಲ. ಯಾಕಂದರೆ ಸ್ಕೂಲೇ ಅದರ ಜವಾಬ್ದಾರಿ ತಗೊಂಡಿತ್ತು ಮಕ್ಕಳ ಬಗ್ಗೆ. ಅದರಿಂದ ನಮ್ಗೆ ಕಷ್ಟ ಅನ್ನಿಸ್ಲಿಲ್ಲ. ಅವಳ ಪಾಡ್ಗೆ ಅವಳು ಓದ್ಕೊತಾ ಇದ್ಲು. ಅದಕ್ಕೆ ಓದೋಕ್ಕೆ ತಕ್ಕಂತೆ ಅವರು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್ಗಳು. ನಮಗೇನು ಕಷ್ಟ ಅನ್ನಿಸ್ಲಿಲ್ಲ ಸರ್. ಒಂದು ವೇಳೆ ಸಪೋರ್ಟ್ ಮಾಡಿಲ್ಲ ಅಂದರೆ ಒಂದಷ್ಟು ಕಷ್ಟಗಳು ಆಗ್ತಾಯಿತ್ತಾ ಅಂತ? ಬಹುಶಃ ಆಗ್ತಾಯಿತ್ತು ಸರ್. ಟ್ಯೂಷನ್ಗೆ ಹಾಕಬೇಕಾಗಿ ಪರಿಸ್ಥಿತಿ ಬರ್ತಿತ್ತು. ಟ್ಯೂಷನ್ಗೆ ಹಾಕಿಲ್ಲ ನಾವು. ಅವ್ರು ಟ್ಯೂಷನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಎಲ್ಲ ಇದ್ರು ಸ್ಕೂಲಲ್ಲೇ ಮಾಡಿದ್ದಾರೆ. ಅದರಿಂದ ಈ ಸ್ಕೂಲಲ್ದೇ ಬೇರೆ ಆಗಿದ್ದರೆ ನಮ್ಗೆ ಕಷ್ಟ ಆಗ್ತಿತ್ತು ಸರ್. ಅದು ಹೌದು ಸರ್, ಆಗ್ತಿತ್ತು. ಯಾಕೆಂದರೆ ಅವರು ರೆಮಿಡಿಯಲ್ ಕ್ಲಾಸಸ್ ಮಾಡಿ ಟೀಚರ್ಸ್ ನಿಜವಾಗ್ಲೂ ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಸರ್. ಸಂಜೆ 7:30 ಎಲ್ಲ, ಹೋದ ವರ್ಷ ಎಲ್ಲ 9 ಗಂಟೆವರೆಗೂ ಕ್ಲಾಸ್ ಮಾಡಿದ್ದಾರೆ ಟೀಚರ್ಸು. ಅವ್ರು ನಿಜವಾಗ್ಲೂ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್. ಹೌದು ಸರ್, ಆಗ್ತಿರ್ಲಿಲ್ಲ. ಆಮೇಲೆ ಅವಳಿಗೆ ಇಂಟ್ರೆಸ್ಟ್ ಇರಲಿಲ್ಲ ಸರ್. LKGಯಿಂದನೂ ಹೋಗಿಲ್ವಲ್ಲ, ನಂಗೆ ಟ್ಯೂಷನ್ಸ್ ಇಷ್ಟ ಇಲ್ಲ ಅಮ್ಮ ಅಂತಿದ್ಲು. ಟೀಚರ್ಸ್ ಎಫರ್ಟ್ ತುಂಬ ಇದೆ ಸರ್, ತುಂಬ ಇದೆ ಸರ್. ಇದು ಪೋಷಕರು ಹಾಗೂ ವಿದ್ಯಾರ್ಥಿನಿಯ ಮಾತು. ಇದೀಗ ಶಾಲೆಯ ಆಡಳಿತ ಮಂಡಳಿಯವರು ನಮ್ಮ ಜೊತೆಗೆ ಸರ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ತಮ್ಮ ಒಂದು ವಿದ್ಯಾಲಯದಲ್ಲಿ ಮೊದಲ ಬಾರಿಗೆ ಒಬ್ಬರು ಔಟ್ ಆಫ್ ಔಟ್ ತೊಗೊಂಡಿದ್ದಾರೆ ಸರ್. ನಮಗೆ ರ್ಯಾಂಕ್ ಬರೋದು ಇದು ಹೊಸದಲ್ಲ. ಈ ಫಸ್ಟ್ ರ್ಯಾಂಕ್ ಒಂದು ಸ್ವಲ್ಪ ನಮಗೆ ಕಷ್ಟನೇ ಆಗೋಯ್ತು. ಬಟ್ ಇವಳ್ದು ತಾನಿಯಂದು ಲಾಸ್ಟ್ ಎಕ್ಸಾಮ್ ಆಗಿ ಇಲ್ಲಿಗೆ ಬಂದಳು. ಅವತ್ತಿನ ದಿವಸ ನಾನು ಅವಳಿಗೆ ಮಾತಾಡಿ ಅವತ್ತೇ ಸ್ವೀಟ್ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ನೀನು 625 ನಿನಗೆ ಬರುತ್ತಮ್ಮ ಅಂತ ಅಂದ್ಬಿಟ್ಟು ಐ ಗೇವ್ ಹರ್ ದ ಅಶ್ಯೂರೆನ್ಸ್ ಆ್ಯಂಡ್ ದಟ್ ಹಸ್ ಮೆಟೀರಿಯಲೈಸ್ ಟುಡೇ. ವಿ ಆರ್ ಆಲ್ ವೆರಿ ಹ್ಯಾಪಿ ಸರ್. ದಿಸ್ ಫಸ್ಟ್ ಟೈಮ್ ಹ್ಯಾಪನಿಂಗ್. 623ವರೆಗೂ ಬಂದಿತ್ತು, 25 ಬಂದಿರಲಿಲ್ಲ. ಆ್ಯಂಡ್ ಶಿ ಹ್ಯಾಸ್ ಫುಲ್ಫಿಲ್ಡ್ ಆಲ್ ಅವರ್ ಡ್ರೀಮ್ಸ್ ಆ್ಯಂಡ್ ಆಂಬಿಷನ್ಸ್. ಈಗ ತಾನ್ಯ ಸಂಪೂರ್ಣವಾದಂಥ ಕ್ರೆಡಿಟ್ನ ತಮಗೆ ಕೊಟ್ಟಿದ್ದಾರೆ. ಅಶ್ವಿನಿ ಮ್ಯಾಮ್ ಇದ್ದಿದ್ದರಿಂದ ನನಗೆ ಬಂತು ಅಂತೇಳಿ. ಆಕೆ ಬೆಳವಣಿಗೆ ಹೇಗಿತ್ತು ತಮಗೆ ಅನಿಸಿತ್ತಾಗುತ್ತೆ ಅಂತ? ಸರ್, 625 ಅನ್ನೋದು ಇಟ್ ಈಸ್ ಅ ಟೀಮ್ ವರ್ಕ್ ಆಫ್ ಭಾರತೀಯ ವಿದ್ಯಾಭವನ್ ಮೈಸೂರು. Secretary sir, principal ma'am, vice principal ma'am and all my colleagues, all the teachers, ಎಲ್ಲ ಟೀಚರ್ಸು ಸಪೋರ್ಟ್ ಮಾಡಿದ್ದಾರೆ ಅವಳಿಗೆ. ಆ್ಯಂಡ್ ಮೋರ್ ಓವರ್ ಹರ್ ಹಾರ್ಡ್ ವರ್ಕ್, ಡೆಡಿಕೇಶನ್ ಅದು ತುಂಬ ಇತ್ತು. ಆ್ಯಂಡ್ ಏಮ್ ಇತ್ತು ಅವಳಿಗೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ಲು ಸರ್. ಡೌಟ್ಸ್ ಇದ್ದರೆ ಬಂದು ಕೇಳ್ತಾ ಇದ್ಲು. ಟ್ಯೂಷನ್ ಇರಲಿಲ್ಲ, ಹಾಗಾಗಿ ನಮ್ಮದು ಪೂರ್ತಿ ಸಪೋರ್ಟ್ ಇತ್ತು ಅವಳಿಗೆ. 100% ಸಪೋರ್ಟ್ ಇತ್ತು. ಎವ್ರಿ ಟೈಮ್ ಕಾಲ್ ಮಾಡಿ ಕೇಳ್ತಿದ್ದೆ ನಾನು ಅವಳಿಗೆ, ಏನಾದರೂ ಸಪೋರ್ಟ್ ಬೇಕಪ್ಪ ಅಂತ. ಬುಕ್ಸ್ ಪ್ರೊವೈಡ್ ಮಾಡ್ತಾ ಇದ್ವಿ. ಆಲ್ ದ ಸಪೋರ್ಟ್ ವಿ ಹ್ಯಾವ್ ಗಿವನ್ ಫ್ರಮ್ ದ ಸ್ಕೂಲ್ ಸರ್. ಆ್ಯಂಡ್ ದಿಸ್ ವಾಸ್ ಎಕ್ಸ್ಪೆಕ್ಟೆಡ್. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಹರ್. ಅಂದರೆ ಆಕೆ ಓದ್ತಾ ಇರೋದನ್ನು ನೋಡಿ ಗೊತ್ತಿತ್ತು ನಮಗೆ 625 ಬರ್ತಂತ. ಎಕ್ಸಾಮ್ ಆದಮೇಲೆ ಏನಾರು ಮತ್ತೇನಾರು ಆಕೆ ಮಾತನಾಡಿದ್ರೆ ಡಿಸ್ಕಸ್ ಮಾತಾಡಿದ್ದೆ ಸರ್. ಅವಳ ಹತ್ರ ಮಾತಾಡಿದ್ದೆ. ಆನ್ಸರ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಆಗ ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ವ್ಯಾಲ್ಯೂಷನ್ ಆದಮೇಲೆ ಅಲ್ವಾ ಅದು 625 ಅನ್ನೋದು, ಅದೊಂದು ಸ್ವಲ್ಪ ಭಯ ಇತ್ತು. ಬಟ್ ಕಂಪ್ಲೀಟ್ ಕಾನ್ಫಿಡೆನ್ಸ್ ಐ ಹ್ಯಾಡ್ ಇನ್ ಹರ್ ಸರ್. ತುಂಬ ಖುಷಿಯಾಗಿದೆ ಸರ್. ಟೀಮ್ ಎಫರ್ಟ್ ಆಫ್ ಭಾರತೀಯ ವಿದ್ಯಾಭವನ್. ಈಗ ಪ್ರಿನ್ಸಿಪಲ್ ಸಹ ನಮ್ಮ ಜೊತೆಗಿದ್ದಾರೆ. ಮ್ಯಾಮ್, ತಮ್ಮ ಶಾಲೆಗೆ ಮೊದಲ ಬಾರಿಗೆ ಔಟ್ ಆಫ್ ಔಟ್ ಬಂದಿರುತ್ತೆ. ವೆರಿ ಪ್ರೌಡ್ ಆಫ್ ಟುಡೇಸ್ ಇವೆಂಟ್ ಆ್ಯಂಡ್ ವಿ ವೇರ್ ಎಕ್ಸ್ಪೆಕ್ಟಿಂಗ್ ದಿಸ್ ಫ್ರಮ್ ತಾನ್ಯಾ. ಹರ್ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಇನ್ ಪ್ರಿಪ್ರೇಟ್ರಿನಲ್ಲಿ ಚೆನ್ನಾಗಿ ಮಾಡ್ತಾಯಿದ್ರು. ಒಳ್ಳೆ ಮಗು, ಒಳ್ಳೆ ಸಪೋರ್ಟಿವ್ ಪೇರೆಂಟ್, ಕಮಿಟೆಡ್ ಟೀಚರ್ಸ್,
ಸಪೋರ್ಟಿವ್ ಮ್ಯಾನೇಜ್ಮೆಂಟ್ ಇದೆಲ್ಲ ಸೇರಿ ಒಂದು ರಿಸಲ್ಟ್ ಬಂದಿದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಇದು ಶಾಲೆಯ ಆಡಳಿತ ಮಂಡಳಿಯ ಒಂದು ಮಾತುಗಳು. ಸಾಕಷ್ಟು ಖುಷಿಯಾಗಿದೆ, ಸಾಕಷ್ಟು ರ್ಯಾಂಕ್ಗಳು ಬಂದಿತ್ತು, ಆದರೆ ಮೊದಲ ರ್ಯಾಂಕ್ ಬಂದಿರಲ್ಲ. ಆ ಒಂದು ಕನಸನ್ನು ತಾನ್ಯ ನನಸು ಮಾಡಿದ್ದಾಳೆ ಅನ್ನೋ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.